ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿ ದರ್ಶನ್ ಬಡ್ತಿ ಪಡೆಯೋದು ಬಹುತೇಕ ಫಿಕ್ಸ್. ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಪಾತ್ರ ತೀರಾ ಕಡಿಮೆ. ರೇಣುಕಾಸ್ವಾಮಿಯ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ತಿಳಿಸಿ ಬುದ್ಧಿ ಕಲಿಸಲು ದರ್ಶನ್ಗೆ ಹೇಳಿದ್ರು ಪವಿತ್ರ. ಅದರಂತೆ ರೇಣುಕಾಸ್ವಾಮಿಯನ್ನ ಕರೆತಂದಾಗ ಚಪ್ಪಲಿಂದ ಹಲ್ಲೆ ನಡೆಸಿ ವಾಪಸ್ ಆಗಿದ್ದ ಪವಿತ್ರ ಗೌಡ ವಾಪಸ್ ಆದ್ಮೇಲೆ ಮಾರಣಾಂತಿಕ ಹಲ್ಲೆ, ರೇಣುಕಾಸ್ವಾಮಿಯನ್ನ ಕೊಂದಿರುವ ಆರೋಪಿಗಳು. ಈ ಹಿನ್ನೆಲೆ ಕೇಸ್ನಲ್ಲಿ A1 ಆರೋಪಿ ಬದಲಿಗೆ ಇತರೆ ಆರೋಪಿಗಳ ಸ್ಥಾನದಲ್ಲಿ ಪವಿತ್ರ ಗೌಡ. ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ದೊರೆತಿರುವ ಕಾರಣ ದರ್ಶನ್ A1 ಆರೋಪಿ ಮಾಡಲು ಪೊಲೀಸರ ಸಿದ್ಧತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪೊಲೀಸರ ಕೈ ಸೇರಿದೆ. ಕೊಲೆಯ ಬಲವಾದ ಸಾಕ್ಷಿ. ಹಲ್ಲೆ ಮಾಡುವ ರೇಣುಕಾಸ್ವಾಮಿಯ ಫೋಟೋ ತೆಗೆದುಕೊಂಡಿದ್ದ ಆರೋಪಿಗಳ ಮೊಬೈಲ್ನಲ್ಲಿ ಇದ್ದ ಫೋಟೋಗಳು ರಿಟ್ರೀವ್ ಆಗಿದೆ. ಹಲ್ಲೆ ಮಾಡುವಾಗ ನನ್ನನ್ನು ಬಿಟ್ಟು ಬಿಡಿ, ತಪ್ಪಾಯಿತು ಅಂತ ಬೇಡಿಕೊಂಡಿದ್ದಂತೆ ರೇಣುಕಾಸ್ವಾಮಿ ಕೈ ಮುಗಿದು ಬೇಡಿಕೊಂಡ್ರು. ಹಲ್ಲೆ ನಡೆಸಿದ್ರು ಆರೋಪಿಗಳು. ಹಂತಕರ ಮೊಬೈಲ್ನಲ್ಲಿ ಇದ್ದ 4 ರಿಂದ 5 ಫೋಟೋಗಳು ರಿಟ್ರೀವ್. ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಫೋಟೋಗಳು FSL ನಿಂದ ರಿಟ್ರೀವ್. ಹಲ್ಲೆ ವೇಳೆ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದ ಆರೋಪಿಗಳು ಆದ ಪ್ರದೋಷ್, ವಿನಯ್. ಇಬ್ಬರು ಆರೋಪಿಗಳ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಫೋಟೋಗಳು ರಿಟ್ರೀವ್. ದರ್ಶನ್ ಶೆಡ್ಗೆ ಹೋಗಿ ವಾಪಸ್ ಆಗಿರುವ CCTV ಕೂಡ ಪೊಲೀಸರಿಗೆ ಲಭ್ಯ. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.